ಕಮಲಿ, ನಮ್ ಟೇಮೇ ಸರಿ ಇಲ್ಲ ಕಣವಿ. ಎಲ್ಲ ಸರಿ ಹೋಯ್ತು ಅಂತ ಬಾಯ್ಬಿಟ್ಟು 7 ಅಷ್ಟರಲ್ಲಿ ಏನಾನ ಒಂದ್ ಬಂದು ಒಕ್ಕರ್ಸ್ಕೊಳ್ತಾನೆ ಇರ್ತೈತೆ. ಈಗ ಏನವಿ ಮಾಡೋದು? ಕಮಲಿ, ಒಬ್ರಿಗೆ 20,000 ಅಂದ್ರೆ ನಮ್ಮಿಬ್ರಿಂದ 40,000 ಆಯ್ತು. ಆಟೊಂದು ದುಡ್ಡನ್ನ ನಾವ್ ಎಲ್ಲಿಂದ ಒದಗಿಸೋದು ಕಮಲಿ? ಛೇ, ನಮ್ ಯಾಕದ್ ಯಾರ್ ಕಣ್ ಬೀಳ್ತೈತೋ ಏನೋ. ಕಮಲಿ, ನಂಗೆ ಗೊತ್ತು, ಇದೆಲ್ಲ ಆ ರಾಕ್ಷಸಿ ಅನಿಕಾ ಮಾಡಿರೋ ಕೆಲ್ಸನೇ. ನಮ್ಮಿಬ್ಬರನ್ನು ಇಲ್ಲಿಂದ ಓಡ್ಸಕ್ಕೆ ಅವಳೇ ಮಾಡಿರೋ ಪ್ಲಾನ್ ಇದು. ನಿಂಗೆ ಆದ್ರೆ ಈ ಕಿತ್ತ ನಮಗ್ ಮಾತ್ರ ಹಾಕ್ಸಿಲ್ವಲ್ಲ ನಿಂಗೆ. ಅವಳಿಗೇನು ಹೇಳ್ಬಾರ್ದು ನಂಗೆ. ಎಲ್ರೂ ಪೀಸ್ ಕಟ್ಬೇಕು ಅಂತ ಹಾಕ್ಸವಳೆ. ಈಗ ಇದಕ್ಕೇನ ದಾರಿ ಮಾಡ್ಲೇಬೇಕು. ಮಾರವ್ವ, ಏನವ್ವ ಇದೆಲ್ಲ? ಮತ್ತೆ ಮೊದ್ಲಿಂದ ಶುರು ಮಾಡ್ದಂಗಾಯ್ತು. ಪಟ್ನಕ್ ಬಂದು ಹೊಸ್ತ್ರಲ್ಲಿ ಹೆಂಗ್ ಕೈ ಖಾಲಿ ಮಡಿಕೊಂಡು ಕುಂತಿದ್ವೋ, ಈಗ್ಲೂ ಹಂಗೆ ಇದೀವಿ. ಕಮಲಿ, ಈಗ ಏನವಿ ಮಾಡೋದು? ಮನೆಯವ್ರ ತಾವ್ ಕೇಳ್ ನೋಡುಮ್ಮ ಅಂದ್ರೆ ಅವ್ರ ತಾವ್ ಖಂಡಿತ ಆಟೊಂದು ದುಡ್ಡು ಇರಕ್ಕಿಲ್ಲ. ಈಗ ಹೇಳಿದ್ರು ಸುಮ್ಕೆ ಟೆನ್ಷನ್. ಕಮಲಿ, ಕೆಂಪಣ್ಣಂತಾವ್ ಕೇಳ್ ನೋಡುಮ್ಮ. ಕೇಳಿದ್ರು ಸಾಲ ಸೋಲ ಮಾಡಿನೇ ತಾನೇ ಕೊಡ್ಬೇಕು ನಿಂಗೆ. ಆದ್ರೂ ಹೆಂಗೋ ಸಿಗ್ತೈತಲ್ವಾ? ಇಲ್ಲ ನಿಂಗೆ, ನಮ್ಮಿಂದ ಕೆಂಪಂಗ್ ತೊಂದ್ರೆ ಆಗದ್ ಬೇಡ. ಮತ್ತಿನ್ನೇನ್ ಮಾಡೋದ್ ಕಮ್ಲಿ? ಈಗಿರೋದು ಒಂದೇ ದಾರಿ, ಸೀದಾ ಅನ್ಪೂರ್ಣ ಜಿತಾಕ್ ಹೋಗೋದು, ನಮ್ಮಿಬ್ಬರಿಗೆ ಫೀಸ್ ಇಲ್ದೇ ಇರೋಂಗ್ ಮಾಡ್ಸೋದು ಆಟೆಯ. ಇಲ್ಲ ನಿಂಗೆ, ಈ ಕಿತ ಅಜ್ಜಿ ತವ ಹೋಗೋದಿರ್ಲಿ. ನಮ್ಮಿಂದ ಅವ್ರಿಗೆ ವಿಷಯನೂ ಗೊತ್ತಾಗ್ಬಾರ್ದು. ಎಲ್ರಿಗೂ ಇರೋ ರೂಲ್ಸ್ ಹಂಗೆ ನಾವು ಫಾಲೋ ಮಾಡೋಮ್ಮ. ನಾವು ಅಜ್ಜಿ ತಕ್ಕ ಹೋಗಿ ದಿಸಿಯ ಪೇಪರ್ ಅವ್ರಿಗೆ ಏನಾನ ಗೊತ್ತಾದ್ರೆ ಅಟ್ಟೆಯ ಕೆಂಡಕ್ಕೆ ಗಾಳಿ ಆಡಿಸ್ದಂಗೆ. ಕಮಲಿ, ರಿಸಿ ಸರ್ ತಾವ್ ಕೇಳಿದ್ರೆ? ಬ್ಯಾಡ್ವೇ ಬೇಡ. ಕಮಲಿ, ಸಾರ್ನ ಕೇಳಿದ್ರೆ ಅವ್ರು ಖಂಡಿತ ಸಹಾಯ ಮಾಡ್ತಾರೆ. ಬ್ಯಾಡ ಅನ್ನಲ್ಲ. ರಿಸಿ ಸರ್ ತವ ಸಹಾಯ ತಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಕೇಳಿದ ತಕ್ಷಣ ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಇಸ್ದಾಗ ಅವ್ರನ್ನ ಕೇಳೋದು ಸ್ಯಾನೆ ತಪ್ಪು ನಿಂಗೆ. ಬೇಡ. ಅನ್ಬಿಲೀವಬಲ್. ಕೈ ಕೊಡು ಬೇಬಿ. ಬಿಡಿ ಮಾಮ್. ಕೈ ಕೊಡು ಅಂದೆ, ನೀನು ನನ್ನ ಮಗಳು ಅಂತ ಪ್ರೂವ್ ಮಾಡಿಬಿಟ್ಟೆ. ಅಬ್ಬಬ್ಬಾ, ಏನ್ ಸಖತ್ತಾಗಿ ಪ್ಲಾನ್ ಮಾಡಿದ್ಯಾ. ವಾವ್. ಮತ್ತೆ ಈ ಅನಿಕಾ ಮಹಾಜನ್ ಅಂದ್ರೆ ಸುಮ್ಮನೆನಾ? ನನ್ನೆಲ್ಲ ಎದುರಾಕೊಂಡವ್ರಿಗೆ ಸರಿಯಾದ ಪಾಠ ಕಳಿಸ್ದೆ ಬಿಡ್ತೀನ ಮಾಮ್? ಅಲ್ವಾ? ಮತ್ತೆ ಸ್ಕೂಲಲ್ಲಿ ಅವಳು ಯಾವಳೋ ನಿನ್ನ ಪೆನ್ಸಿಲ್ ಕಿತ್ಕೊಂಡಿದ್ದಕ್ಕೆ ಅವಳ ಅಪ್ಪನ ಟ್ರಾನ್ಸ್ಫರ್ ಮಾಡಿಸಿ ಬೇರೆ ಸ್ಟೇಟ್ಗೆ ಕಳಿಸ್ತವಳು ನೀನು. ಇನ್ನು ನಿನ್ನ ಲೈಫ್ ಜೊತೆ ಆಟ ಆಡ್ದವಳನ್ನ ನೀನು ಸುಮ್ಮನೆ ಬಿಟ್ಬಿಡ್ತೀಯಾ? ಆ್ಯಕ್ಚುಲಿ ಬೇಬಿ, ಒಂದು ನಿಜ ಹೇಳ. ಏನ್ ಮಾಮ್? ಕೋಪ ಮಾಡ್ಕೋಬಾರ್ದು. ಇಲ್ಲ, ಹೇಳಿ. ಕಮಲಿ ವಾಪಸ್ ಬಂದಿರೋದನ್ನು ನೋಡಿ ನೀನೆಲ್ಲಿ ಫುಲ್ ಅಪ್ಸೆಟ್ ಆಗ್ಬಿಡ್ತೀಯ ಅಂತ ನನಗೆ ಭಯ ಆಗಿತ್ತು. ಅಪ್ಸೆಟ್ಟಾ? ನಾನು? ನೋ ವೇ ಮಾಮ್. ನನ್ನ ಚಿಂತೆ ಎಲ್ಲ ಒಂದೇ ಆಗಿತ್ತು, ಹೇಗ ಹಳ್ಳಿ ಗುಗ್ಗುನ ಓಡಿಸೋದು ಅಂತ. ಯಾವಾಗ ಅವಳು ಹೋಗಿ ಮತ್ತೆ ವಾಪಸ್ ಬಂದ್ಲೋ ಆಗಲೇ ನನ್ನ ಸ್ಟ್ರೆಂಗ್ತ್ ಇನ್ನೂ ಜಾಸ್ತಿ ಆಗೋಯ್ತು ಮಾಮ್. ಇನ್ನು ಅವಳಿಗೆ ಉಸಿರಾಡಕ್ಕೂ ಟೈಮ್ ಸಿಗಲ್ಲ, ಅಷ್ಟು ಟಾರ್ಚರ್ ಕೊಡ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನು ಇಷ್ಟಪಟ್ಟದನ್ನ ಪಡ್ಕೊಳ್ಳೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಮಾಮ್. ಅದಕ್ಕೆ ಅವಳು ಪ್ರಾಣ ತೆಗೆಯೋ ಸ್ಥಿತಿ ಬಂದರೂ ರೆಡಿನೇ. ಅಯ್ಯಯ್ಯೋ,
ಬೇಬಿ ಅಷ್ಟೆಲ್ಲ ಬೇಕಾಗೇ ಇಲ್ಲ. ಈಗ ನೀನು ಮಾಡಿದ್ಯಲ್ಲ ಪ್ಲಾನ್, ಅದೇ ಅದೇ ಮಾಸ್ಟರ್ ಸ್ಟ್ರೋಕ್. ಯಾವಾಗಲೂ ವೈರಿಗಳ ವೀಕ್ನೆಸ್ ಜೊತೆ ಆಟ ಆಡ್ಬೇಕಂತೆ ಬೇಬಿ. ಆ ಕಮಲಿಗೆ ಬೇರೆ ಯಾವುದೇ ತರ ಹಿಂಸೆ ಕೊಟ್ಟರು ಅದನ್ನ ಸಹಿಸ್ಕೊಂಡು ಅವಳು ಮುಂದೆ ನುಗ್ತಾಳೆ. ಆದ್ರೆ ದುಡ್ಡಿನ ವಿಷಯಕ್ಕೆ ಬಂದಾಗ ಅವಳು ಚೆಕ್ಮೇಟ್. ಅಷ್ಟೊಂದು ದುಡ್ಡು ಅವಳಿಗೆ ಯಾರು ಕೊಡ್ತಾರೆ ಬೇಬಿ? ಅವಳನ್ನ ಓಡಿಸೋದಕ್ಕೆ ಒಳ್ಳೆ ಪ್ಲಾನೇ ಮಾಡಿದ್ಯಾ. ಈ ಪ್ಲಾನಿಂದ ಅವಳು ತಿರ್ಗೂ ನೋಡಬಾರ್ದು ಈಚೆ. ಅವಳನ್ನ ಋಷಿಯಿಂದ ದೂರ ಮಾಡೋದಕ್ಕೆ ಒಳ್ಳೆ ಪ್ಲಾನೇ ಮಾಡಿದ್ಯಾ. ಆದರೂ ಏನು ಮಾಮ್ ಆದರೂ ಬೇಬಿ, ಈ ವಿಷಯದಲ್ಲಿ ನಮ್ಮ ಋಷಿ ಅಥವಾ ಚಂದ್ರು ಏನಾದರೂ ಅವಳಿಗೆ ಹೆಲ್ಪ್ ಮಾಡಿದ್ರೆ ಏನು ಮಾಡ್ತೀಯಾ? ಮಾಮ್, ಅವ್ರು ಹೆಲ್ಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಮ್ಮಮ್ಮಂಗಿರೋ ಟ್ರಸ್ಟಿ ಪವರ್ಸ್ನ ಯೂಸ್ ಮಾಡಿಕೊಂಡು ಯಾರಿಗೂ ಗೊತ್ತಾಗ್ದಾಗೆ ಅವರನ್ನು ಕಾಲೇಜಿಂದ ಓಡಿಸೋ ಫುಲ್ ಪ್ರೂಫ್ ಪ್ಲ್ಯಾನ್ ಮಾಡಿದ್ದೀನಿ. ನೋಡ್ತಾ ಇರಿ ಮಾಮ್, ಅದು ಹೇಗಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆದರೆ ಈಗ ಆ ಹಳ್ಳಿ ಗುಗ್ಗುಗಳಿಗೆ ಅನ್ನಪೂರ್ಣಾಜ್ಜಿ ಆಗಲಿ ಋಷಿ ಆಗಲಿ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಆ ಕಮಲಿ ಮತ್ತು ನಿಂಗಿ ಅದು ಹೇಗೆ ಬಚಾವಾಗ್ತಾರೋ ನಾನು ನೋಡ್ತೀನಿ. ಅಷ್ಟಾದ್ರೆ ಸಾಕು ಬೇಬಿ. ರಿಯಲಿ ಯಾರ ಹೆಲ್ಪು ಇಲ್ಲದೆ ನೀನೊಬ್ಳೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದನ್ನ ನೋಡ್ತಿದ್ರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಗರ್ಲ್. ಸೂಪರ್. ರಿಷಿ, ಏನು ಹೇಳ್ತಾ ಇದೀಯ ನೀನು? ಈಗ ಈ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಮತ್ತೆ ನಮ್ಮನ್ನ ಹೆದರ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಅಮ್ಮ, ಇಲ್ಲಿ ನನ್ನ ಪ್ರೀತಿನ ಬೇರೆಯವ್ರ ಪ್ರದರ್ಶನಕ್ಕೆ ಇಟ್ಟಿಲ್ಲ ಅಮ್ಮ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಕಮಲಿಯವ್ರನ್ನ ಪ್ರೀತಿಸಿದ್ದು ಅವ್ರ ಅಂತಸ್ತು ನೋಡಿ ಅಲ್ಲ, ಅಥವಾ ಅನ್ನಪೂರ್ಣಮ್ಮ ಅಜ್ಜಿ ಮೊಮ್ಮಗಳು ಅಂತನೂ ಅಲ್ಲ. ನಾನು ಅವ್ರನ್ನ ಪ್ರೀತಿಸಿದ್ದು ಅವ್ರ ಗುಣ ನೋಡಿ, ಅವ್ರ ಸ್ವಾಭಿಮಾನ ನೋಡಿ, ಅವ್ರ ಸಹನೆ ನೋಡಿ. ಅವ್ರದ್ದೇನೂ ತಪ್ಪಿಲ್ಲ ಅಂತ ಹೇಳಿದ್ರು ಆ ತಪ್ಪುಗಳನ್ನೆಲ್ಲ ತನ್ನ ಮೇಲೆ ಹಾಕೊಂತಾರಲ್ಲ, ಆ ಒಳ್ಳೆ ಗುಣನ. ಆದರೆ ನೀವು ಕಮಲಿ ಅವರು ಅನ್ನಪೂರ್ಣಮ್ಮ ಅಜ್ಜಿ ಮೊಮ್ಮಗಳು ಅಂತ ಒಪ್ಕೊಂಡ್ರಿ. ಅದಕ್ಕೂ ಮುಂಚೆ 106 ಟೆಸ್ಟ್ಗಳನ್ನ ಮಾಡಿಸಿದ್ರಿ. ನನ್ನ ಪ್ರೀತಿಗೆ ಅದು ಯಾವುದೇ ಟೆಸ್ಟ್ಗಳನ್ನ ಮಾಡಿದ್ರು ರಿಸಲ್ಟ್ ಒಂದೇ. ನೋಡ್ರಿಷಿ, ನಾನು ಅದನ್ನೆಲ್ಲ ಮಾಡಿದ್ದು. ಅಮ್ಮ ಪ್ಲೀಸ್ ಮಾ, ನನ್ನ ಒಳ್ಳೇದಕ್ಕೆ ಅಂತ ಹೇಳಬೇಡಿ. ನನ್ನ ಒಳ್ಳೇದಕ್ಕೆ ಅಂತ ಏನಾರು ಇದ್ದಿದ್ರೆ ನಾನು ಕಮಲಿ ಅವ್ರನ್ನ ಪ್ರೀತಿಸ್ತೀನಿ ಅಂತ ಹೇಳಿದ ತಕ್ಷಣ ಒಪ್ಕೋತಿದ್ರಿ ನೀವು. ಪರಿಸ್ಥಿತಿ ಹೇಗೆ ಕೈ ಮೀರಿದೆ ಅಂತಂದ್ರೆ ನಾನು ಮತ್ತೆ ಕಮಲಿ ಅವ್ರನ್ನ ನನ್ನವರಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಂತ ನನ್ನ ಮನೇಲಿರೋದಕ್ಕೂ ಆಗಲ್ಲ. ಯಾಕಂದ್ರೆ ನೀವು ನನಗೆ ಬೇರೆ ಮದುವೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ. ನನಗದಿಷ್ಟ ಇಲ್ಲ. ಅದಕ್ಕೆ ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಕಮಲಿಯವ್ರನ್ನ ಕಮಲಿಯವರಾಗೆ ಪ್ರೀತಿಸ್ತೀನಿ ಅಂತ ನೀವು ಒಪ್ಕೊಳ್ಳೋ ತನಕ ನಾನು ಈ ಮನೆಗೆ ಬರಲ್ಲ. ರಿಷಿ, ದಯವಿಟ್ಟು ಹೀಗೆ ದುಡುಕ್ಬೇಡಪ್ಪ. ಎವ್ರಿಥಿಂಗ್ ವಿಲ್ ಬಿ ನಾಟ್ ಓಕೆಪ್ಪ, ನಾಟ್ ಓಕೆ. ಪ್ಲೀಸ್ ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ರಿಷಿ, ನಿಂತ್ಕೊಳ್ಳೋ. ಅಣ್ಣ ಅಣ್ಣ, ಏನು ನೀನು? ಅಮ್ಮ ಹಾಗಂದ್ರು ಅಂತ ಮನೆ ಬಿಟ್ಟು ಹೋಗ್ತೀಯಾ?
ಸುಮ್ಮನೆ ಆಟ ಆಡ್ಬೇಡ. ರಚನಾ, ಅಮ್ಮಂಗೆ ನಾನು ಹೇಳ್ತಿರೋದು ಯಾವುದು ಅರ್ಥ ಆಗ್ತಿಲ್ಲ. ಇಲ್ಲಿ ಕಮಲಿ ಅವ್ರನ್ನ ಪ್ರೀತಿಸ್ತಿರೋದ್ರಿಂದ ಮನೆಯವ್ರ ಮೇಲಿರೋ ಪ್ರೀತಿ ಕಡಿಮೆ ಆಗಲ್ಲ. ಅಂಡ್ ಮೋರ್ ಓವರ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾರನ್ನೂ ಮನಸ್ಸಿಂದ ಹೊರಗಡೆ ಆಗ್ತಿಲ್ಲ. ರಿಷಿ, ರಿಷಿ ನಿಂತ್ಕೊಳ್ಳೋ. ರಿಷಿ, ಓಹೋ ಬ್ರದರ್, ನನ್ನ ಪ್ರೀತಿಯ ಬ್ರದರ್, ಈ ಸಿಚುವೇಶನ್ಗೆ ತಕ್ಕ ಹಾಗೆ ಒಂದೇ ಒಂದು ಹಾಡು ಹಾಡು ಪ್ಲೀಸ್. ಏನು ಹಾಗೆ ನೋಡ್ತಿದ್ಯಾ? ಓ, ಗುರಾಯಿಸ್ತಾ ಇದೆಯಾ? ಪಾಪ, ಮನಸ್ಸೊಳಗೆ ನನ್ನನ್ನು ನೀನು ಏನೇನು ಬೈಕೋತಾ ಇದೆಯೋ ಏನು. ಓಕೆ ಮುದ್ಕ, ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಹೇಳು? ನಿನ್ನನ್ನು ಎಷ್ಟು ಸೇಫಾಗಿ ಯಾರಾದರೂ ನೋಡ್ಕೋತಾರ ಅಲ್ವೇನ್ರೋ? ಕೇಳಿದ್ಯಾ? ಓಕೆ, ನೋ ಪ್ರಾಬ್ಲಮ್. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಸಿಸ್ಟರ್ ಇಂಡಿಯಾ, ಮೈ ಸಿಸ್ಟರ್ ಇಂಡಿಯಾ. ಕೊಡು ಕೊಡು ಕೊಡು, ಬಿಸಿ ಆರೋಗುತ್ತೆ, ಕೈ ಕೊಡು. ಓ, ನೀನು ಕೈ ತುತ್ತು ತಿನ್ನಕ್ಕೂ ಆಗಲ್ಲ, ನಿನ್ನ ಕೈಯೇ ವರ್ಕ್ ಮಾಡಲ್ಲ. ಕೈಲಾಗ್ದವನು ಕಣ ಮುದುಕ ನೀನು. ಏನು ಮಾಡ್ತೀಯಾ? ಓಕೆ, ನೋ ಪ್ರಾಬ್ಲಮ್. ನಿನ್ನ ಜೊತೆ ಹುಟ್ಟಿದ ಕರ್ಮಕ್ಕೆ ನಾನೇ ತಿನ್ನಿಸ್ತೀನಿ. ಓಕೆನಾ ಮುದುಕ? ಆ ಮಾಡು. ಕಮ್ಲಿ, ನೀ ಏನೇ ಹೇಳಿದ್ರು ನಾನು ಮಾಡ್ತೀನಿ. ಆದ್ರೆ ಎಲ್ಲಿಗೆ ಹೋಯ್ತಿದ್ದೀವಿ, ಏನ್ ಮಾಡ್ತಿದ್ದೀವಿ ಅಂತ ನನ್ನ ಹೇಳು. ಸುಮ್ಮನೆ ಹಿಂಗೆ ಕುರುಡ ಕರ್ಕೊಂಡು ಹೋಗ್ಬೇಡ. ಕಮ್ಲಿ, ನಾವ್ ಎಲ್ಲಿಗೆ ಹೋಯ್ತಿದ್ದೀವಿ ಹೇಳಮ್ಮಿ. ನಂಗಂತೂ ಸಾಕಾಗೋಗೈತೆ. ಏನಂದೆ? ನಂಗೆ ಸಾಕಾಗೋಗೈತೆ ಅಂದೆ. ನಿಂಗಿ 3 ಹೊತ್ತು ಬೀದಿ ಸುತ್ತಿ, ಹೊಲಕ್ಕೋಗಿ ನೀರಾಯಿಸಿ, ಮರ ಹತ್ತಿ, ಅಕ್ಕಪಕ್ಕದವ್ರ ಮನೆ ಧಾನ್ಯನೆಲ್ಲ ತಕೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಬತ್ತಿದ್ದವ್ರು ನಾವು. ಈಗ ನೋಡಿದ್ರೆ 4 ಹೆಜ್ಜೆ ನಡಿಯೋಕ್ಕೂ ಸುಸ್ತು ಅಂತಿದ್ಯಲ್ಲಮ್ಮಿ. ನೀ ಹೇಳೋದೇನೋ ಸರಿನೇಯ. ಆದ್ರೆ ಅಲ್ಲಿ ಯಾವನ್ ತೋಟಕ್ಕನ ನುಗ್ಗಿ ಮಾವು, ಹಲ್ಸು, ಎಳ್ನೀರು ಅಂತ ಆಗಾಗ ಬಾಡಿಗೆ ಪೆಟ್ರೋಲ್ ಹಾಕ್ತಿದ್ದೋ. ಆದ್ರೆ ಇಲ್ಲಿ ನಾನೇನಾನ ಲಾಜಿಕ್ ಆಗಿ ಮಾತಾಡಿದ್ರೆ ನೀನ್ ಸುಮ್ಕಾಗೋಯ್ತೀಯ ಅಲ್ವಾ? ಏನದು ಚೀಟಿ? ಬಾ ಸರ್, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕಮ್ಲಿ ಅಂತ. ಇವಳು ನನ್ನ ಫ್ರೆಂಡ್ ನಿಂಗಿ. ನಮಸ್ಕಾರ. ನಮಸ್ತೆ ಮಾ. ಸರ್, ಕೆಂಪಣ್ಣ ಇವ್ರ ಅಣ್ಣನೇಯ. ಅವರೇ ನಿಮ್ಮ ಅಂಗಡಿ ನಂಬರ್ ಕೊಟ್ರು. ಓ, ಕೆಂಪಣ್ಣವರಾ? ಹ್ಞೂ ಸರ್. ಸರ್, ನಮ್ಮೂರು ಮಾರಾಪುರ. ಪಟ್ನಕ್ಕೆ ಓದಕ್ಕೆ ಅಂತ ಬಂದಿದ್ದೀವಿ ಸರ್. ಈಗ ಕಾಲೇಜ್ನಾಗೆ ಮುಂದಿನ ವಾರ 40,000 ಫೀಸ್ ಕಟ್ಟಬೇಕು ಅಂತ ಕೇಳ್ತಾವ್ರೆ. ಆಟೋನ್ ದುಡ್ಡು ನಮ್ಮ ತವ ಇಲ್ಲ ಸರ್. ಅದಕ್ಕೆ ನೀವೇನ ಕೆಲಸ ಕೊಟ್ರೆ ನಾವು ಮಾಡ್ತೀವಿ ಸರ್. ಮುಂದಿನ ವಾರನೇ ಫೀಸ್ ಕಟ್ಟಬೇಕು. ಸಂಬಳದಾಗೆ ನೀವು ದುಡ್ಡಿಟ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬಹುದು ಸರ್. ಹೊಸ ಸಹಾಯ ಮಾಡಿ ಸರ್. ಇವಾಗ ದುಡ್ಡು ಕೊಡದೆ ಹೋಟ್ಲಲ್ಲಿ ಊಟನೇ ಕೊಡಲ್ಲ ಅಂಥದ್ರಲ್ಲಿ ನಿಮಗೆ ಕೆಲಸ ಕೊಟ್ಟು ಊಟ ಕೊಟ್ಟು ಕಾಸು ಬೇರೆ ಕೊಡ್ಬೇಕಾ? ಅದು 1 ವಾರದಲ್ಲಿ 40,000. ನಡೀರಿ ನಡೀರಿ, ಇಲ್ಲಿ ಯಾವ ಕೆಲಸನೂ ಇಲ್ಲ. ಸರ್ ಸರ್ ಪ್ಲೀಸ್ ಸರ್. ನಡೀರಿ ಅಂತ ಹೇಳಿದ್ನಲ್ಲ. ಈ ಹಳೆ ಸಿನಿಮಾಗಳಲ್ಲಿ ಬಸ್ರಿಗೆ ವಿಷ ಕೊಡ್ಸೋ ಸೀನ್ ತರ ಮಾಡ್ತಾ ಇದ್ದಾನಲ್ಲ. ಏಯ್, ಹಿಡ್ಕೊಡ್ರ ಹಿಡ್ಕೊಡ್ರ. ಅಯ್ಯೋ, ಮೆಲ್ಲಿಗೆ ಕಂಡ್ರು. ಅಯ್ಯೋ ರಾಮ, ಊಟ ಮಾಡ್ಸಕ್ ಹೋಗಿ ಮುದುಕ ನೆಗದ್ ಬಿದ್ದು ಹೋಗ್ಬಿಟ್ಟಾನು. ಯಾಕೆಂದ್ರೆ
ಇವನಿಂದ ನನಗೆ ಆಗಬೇಕಾಗಿರೋ ಕೆಲಸ ಇನ್ನೂ ತುಂಬ ಬಾಕಿ ಇದೆ. ಕೈ ಬಿಡ್ರಪ್ಪ, ನಾನೇ ಊಟ ಮಾಡಿಸ್ತೀನಿ. ಹುಷಾರಾಗಿ ಹ್ಯಾಂಡ್ಲೆ ಮಾಡಬೇಕು, ಗೊತ್ತಾಗಲ್ಲ ನಿಮಗೆ. ತಿನ್ನಪ್ಪ, ತಿನ್ನು ಅಣ್ಣ. ಕಾಮಿನಿ, ನೀನು ಎಲ್ಲರನ್ನೂ ಯಾಮಾರಿಸಿ ಹೇಗೋ ನಿನ್ನ ಕಾರ್ಯ ಸಾಧಿಸ್ಕೋಬೋದು ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನಿನ್ನನ್ನು ಕೊನೆಗಾಣಿಸೋದಕ್ಕೆ ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ ಕಣೆ. ಈ ವಿಷಯ ಯಾರಿಗೂ ಗೊತ್ತಾಗದೆ ಇರ್ಬೋದು, ಆದರೆ ಕಮಲಿಗೆ ಗೊತ್ತಾಗೇ ಆಗತ್ತೆ. ನನ್ನನ್ನು ಇಲ್ಲಿಂದ ಪಾರ್ ಮಾಡೋಕ್ಕೆ ಅವಳು ಬಂದೇ ಬರ್ತಾಳೆ. ನಮ್ಮೂರಲ್ಲಿ ಆಗಿದ್ದಿದ್ರೆ ಸೋಮಣ್ಣನ ತೋಟದಾಗ ರವಿ ಅಣ್ಣನ್ ರಾಗಿ ಮೆಷಿನ್ ಅಂಗಡಿನಾಗ ಕೆಲಸ ಕೇಳ್ಬೋದಿತ್ತು. ಅವ್ರು ಖಂಡಿತ ಕೊಟ್ಟಿರೋರು. ಆದ್ರೆ ಈ ಊರಲ್ಲಿ ನಮ್ ಯಾರು ಗೌರವಿಸೋದೇ ಇಲ್ವಲ್ಲ ಕಮ್ಲಿ. ಅದ್ ಎಂತ ನರ್ಕಕ್ ಬಂದ್ ಬಿದ್ವೋ. ನಿಂಗಿ ತಲೆ ಕೆಚ್ಕೊಂಬೇಡ ಕಣವಿ, ಇನ್ನೂ ಹಸಿ ಹುಡ್ಕುಮ, ನಮ್ಗೆ ಕೆಲ್ಸ ಸಿಕ್ಕೇ ಸಿಕ್ತೈತೆ. ನಂಗೆ ಯಾಕೋ ನಂಬಿಕೆ ಇಲ್ಲ ಕಮ್ಲಿ. ನಿಂಗಿ ಈಗ ಹೇಳ್ತೀನಿ ಅಂತ ತೆಪ್ ತಿಳ್ಕೊಬೇಡ ಕಮ್ಲಿ. ಈಗ ನಂಗೆ ಕಾಣ್ತಿರೋದು ಒಂದೇ ದಾರಿ. ನಾವು ವಾಪಸ್ ನಮ್ಮೂರ್ಗೆ ಹೊಂಟೋಗಮ್ಮ ಕಮ್ಲಿ. ತೆಪ್ ತಿಳಿಬೇಡ. ಈಗೇನೋ ದುಡ್ಡು ಹೊಣ್ಸಿ ಕಾಲೇಜ್ಗೆ ಹೋಯ್ತೀವಿ ಅಂತಾನೆ ಮಾಡಿಕೊಳ್ಳಮ್ಮ. ಆಮ್ಯಾಕೆ ಇಂಥದ್ದೇ ಕಷ್ಟಗಳು ಒಂದಾದ್ಮೇಲೆ ಒಂದ್ ಬತ್ತಾನೆ ಇರ್ತೈತೆ ಕಮ್ಲಿ. ಆವಾಗ ಏನ್ ಮಾಡೋದು ನೋಡು. ನಮ್ಮಿಂದ ಇಲ್ಲಿ ಜಯಿಸಕ್ ಆಗಕ್ಕಿಲ್ಲ ಕಮ್ಲಿ. ಆ ಅನಿಷ್ಟ ಇದಕ್ಕೆಲ್ಲ ಬುಡಕ್ಕಿಲ್ಲ. ಇಲ್ಲ ನಿಂಗೆ, ನೀನ್ ಹೇಳ್ದಂಗೆ ಕಷ್ಟಗಳು ಬತ್ತೈತೆ. ಅದ್ ಪಟ್ನದಾಗೂ ಹೌದು, ಊರ್ನಾಗೂ ಹೌದು. ನಾವಿವಾಗ ಊರಿಗೆ ಹೋದ ತಕ್ಷಣ ರಾಜ್ಕುಮಾರಿ ಹಂಗೇನ್ ಬದುಕಕ್ಕಿಲ್ಲ ಅಲ್ವಾ? ಕಷ್ಟಗಳು ಹೊಸಿ ಕಡಿಮೆನೇ ಇರ್ಬೋದು, ಆದ್ರೆ ಮುಕ್ತಿ ಅಂತೂ ಸಿಗಕ್ಕಿಲ್ಲ ನಿಂಗೆ. ಈಗ ನಾವು ದೃಢವಾಗಿ ನಿಂತಿಲ್ಲ ಅಂದ್ರೆ ಮುಂದೆ ಸಣ್ಣ ಸಣ್ಣ ನಿಸಕ್ಕೂ ಎದ್ರಿಕೊಂಡು ನೋಡ್ಬೇಕಾಯ್ತೈತೆ. ಅವ್ವ ನನ್ ಮ್ಯಾಕೆ ಸ್ಯಾನೆ ನಂಬಿಕೆ ಮಡ್ಗಿ ಓದ್ಬೇಕು ಅಂತ ನನ್ನ ಇಲ್ಲಿ ಬಿಟ್ಟೋಗವಳೆ. ಈಗ ನಾ ವಾಪಸ್ ಹೊಂಟೋದ್ರೆ ಅದು ಅವ್ವಂಗ್ ಮಾಡೋ ಅವಮಾನ. ಬುಡ್ಕಡೋದ್ ಬೇಡ ನಿಂಗೆ. ನಮ್ ಕೈಲಿ ಏಟಾಯ್ತಾಯ್ತೋ ಆಟ್ ಪ್ರಯತ್ನ ಮಾಡುಮ್ಮ. ಇದೆಲ್ಲ ಕ್ಷಣಿಕ ನಿಂಗೆ. ನಮ್ ಟೈಮ್ ಸೆಂದಾಗಿದ್ರೆ ಇನ್ ಅರ್ಧ ಗಂಟೆಲೆ ನಮ್ ಕಷ್ಟಗಳೆಲ್ಲ ತೀರೋಯ್ತೈತೆ, ನೋಡ್ತಾ ಇರು. ಟೈಮ್ ಸಂದಾಕಿದ್ರೆ ನಮ್ಗೆ ಗತಿನೇ ಬತ್ತಿರ್ಲಿಲ್ವಲ್ಲ ಕಮ್ಲಿ. ನಂಬಿಕೆ ಮಡ್ಗಿ ಮುಂದಕ್ಕೆ ಹೋಗ್ಬೇಕು. ಆಗಿದ್ದಾಗ್ಲಿ ನೋಡ್ಕೊಳಮ್ಮ. ಮೊದ್ಲೆಲ್ಲ ಹೋಟ್ಲ್ ನೋಡಿದ್ರೆ ಅಲ್ಲಿ ತಿನ್ನಕ್ ಏನ್ ಸಿಕ್ತೈತೆ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ಅಲ್ಲಿ ಏನೇನೋ ಕೆಲ್ಸ ಸಿಕ್ತೈತ ಅಂತ ನೋಡೋಂಗ ಆಯ್ತೈತೆ. ಮುಂದೆ ಇನ್ನು ಏನೇನ್ ಕಾದೈತೋ ಏನೋ. ಗೊಣಗ್ದೆ ಸುಮ್ಕೆ ಬಾ ನಿಂಗಿ, ನಾನಿಲ್ವಾ? ನಂಗ್ ನೀನಿದ್ಯಾ, ನಿಂಗ್ ನಾನಿವ್ನಿ. ಆದ್ರೆ ನಮ್ಮಿಬ್ಬರಿಗೂ ಯಾರವ್ರೆ? ಈ ಊರಾಗ ಸದ್ಯಕ್ಕೆ ನಮ್ಗೆ ಸಹಾಯ ಮಾಡೋರು ಯಾರವ್ರು ಹೇಳು? ಅರೆ ಕಮ್ಲಿ ನಿಂಗೆ ಅಲ್ವಾ? ಸರಿ ಬಾ ಹೋಗುಮ. ಏ ಕಮ್ಲಿ ನಿಂಗಿ, ಏನ್ ಮಾಡ್ತಿದ್ದೀರಾ ನೀವಿಬ್ರು ಇಲ್ಲಿ? ಏನಂತ ಹೇಳೋದು ರಚನಾ? ನಿಂಗಿ ರಚನಾ, ಈ ಸೆಮಿಸ್ಟರ್ಗೆ ಒಬ್ರಿಗೆ 20,000 ರೂಪಾಯಿ ಫೀಸ್ ಕಟ್ಬೇಕು ಅಂತ ನೋಟಿಸ್ ಬೋರ್ಡ್ ಮ್ಯಾಕ್ ಹಾಕವ್ರೆ. ಅದಕ್ಕೆ ಎಲ್ಲಾನ ಕೆಲ್ಸ ಸಿಕ್ತೈತ ಅಂತ ಹುಡಿಕೊಂಡು ಹೋಯ್ತಾ ಇದ್ದೀವಿ. ಏನು ಕೆಲಸ ಹುಡುಕ್ತಿದ್ದೀರಾ? ಈ ವಿಷಯ ಯಾಕೆ ನನಗೆ ಹೇಳಲಿಲ್ಲ? ಇರಿ, ಅಣ್ಣನ ಹತ್ರ ಹೇಳ್ತೀನಿ. ಅಯ್ಯೋ ಬ್ಯಾಡ ಬ್ಯಾಡ ರಚನಾ, ಈಗಿರೋ ಪರಿಸ್ಥಿತಿ ನಿಂಗೆ ಸಂದ ಗೊತ್ತೈತೆ. ಎಲ್ಲನ ಕೆಲ್ಸಕ್ಕೆ ನಿಂಗೆ ಗೊತ್ತಿದ್ರೆ ನಮ್ಗೆ ಹೇಳು ರಚನಾ, ಆಟ್ ಸಾಕು. ಅಷ್ಟೇ ತಾನೇ? ನನ್ನ ಹತ್ರ ಒಂದು ಐಡಿಯಾ ಇದೆ, ಬನ್ನಿ ನನ್ನ ಜೊತೆ.